ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಮೇಲೆ ಹೋಗಿ ವೀಡಿಯೋ ಮಾಡಿಬಿಟ್ಟಿದ್ದೆ ಫ್ರೆಂಡ್ಸ್. ನೋಡಿದ್ರೆ ಆ ವೀಡಿಯೋನೇ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಾನೇ ಒಂದು 5 ನಿಮಿಷಕ್ಕೆ. ಅದಕ್ಕೋಸ್ಕರ ಫಸ್ಟ್ ನಾನು ಹೇಳಿರೋ ವೀಡಿಯೋ ಇರಲಿಲ್ವಲ್ಲ, ಅದಕ್ಕೆ ಇಲ್ಲೇ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಆಲ್ರೆಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಮೇಲೆಲ್ಲ ಒಣಗಾಕಿ ಈಗ ಜಸ್ಟ್ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿದ ಮೇಲೆ ನಾನು ಇವಾಗ ವೀಡಿಯೋ ಮಾಡೋಕ್ಕೆ ಕೂತಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಇವತ್ತು ಏನೆಲ್ಲ ಅಡುಗೆ ಮಾಡಿದ್ದೀನಿ, ಎಲ್ಲನೂ ಏನೇನು ಮಾಡಿದ್ದೀನಿ, ಏನು ರೆಡಿ ಮಾಡಿದ್ದೀನಿ ಅದೆಲ್ಲ ನಿಮಗೆ ತೋರಿಸ್ತೀನಿ. ಇನ್ನು ಇದಾದಮೇಲೆ ಫ್ರೆಂಡ್ಸ್, ಮೇಲೆ ನಮ್ಮ ಗಿಡ 2-3 ಒಣಗೋಗೈತೆ. ಅಲ್ಲೇ ಹೋಗಿ ತೋರಿಸಿದ್ದೆ, ವೀಡಿಯೋನು ಮಾಡಿದ್ದೆ. ನೋಡಿದ್ರೆ ಫ್ರೆಂಡ್ಸ್, ಆ ವಿಡಿಯೋ ಯಾಕೋ ಡಿಲೀಟ್ ಆಯ್ತು. ಈಗ ಮತ್ತೆ ಹೋಗೋಣ ಅಂದರೆ ಬಿಸಿಲು ಜಾಸ್ತಿ ಆಗಿದೆ. ಹಂಗಾಗಿ ಫ್ರೆಂಡ್ಸ್, ನಾನು ಅದೊಂದು ಸ್ವಲ್ಪ ವೀಡಿಯೋ ಇತ್ತಲ್ಲ, ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಬನ್ನಿ ಇವತ್ತು ಏನೆಲ್ಲ ನಾಷ್ಟ ಮಾಡಿದ್ದೀನಿ, ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಏನು ನಾಷ್ಟ ಮಾಡಿದ್ದೀನಿ ಇವತ್ತು, ಏನೆಲ್ಲ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ವೈಟ್ ರೈಸು ರೆಡಿಯಾಗಿ ಇಟ್ಟಿದ್ದೀನಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ನಿನ್ನೆ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ನಮ್ಮ ಮನೇಲಿ ಸಾಂಬಾರು ಮಾಡಿದ್ದು. ಇನ್ನು ಇದೆ ಬೇಯಿಸಿಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತೇನು ನಾನು ಸಾಂಬಾರು ಮಾಡೋ ಹಾಗಿಲ್ಲ. ಇಲ್ಲಿ ಫ್ರೆಂಡ್ಸ್, ಈಗ ಚಟ್ನಿಗೆ ರೆಡಿ ಮಾಡಿಟ್ಟಿದ್ದೀನಿ. ನೋಡೋದಲ್ಲ ಫ್ರೆಂಡ್ಸ್, ಇದು ಚಟ್ನಿಗೆ ನಾನು ಏನೆಲ್ಲ ಹಾಕಿದ್ದೀನಿ ನೋಡಿ. ಈಗ ರುಬ್ಬಬೇಕು ಫ್ರೆಂಡ್ಸ್. ಇನ್ನು ನಾನು ರುಬ್ಬಿಲ್ಲ. ಯಾಕೆ ಅಂದರೆ ಇವಾಗ ತಿನ್ನುವಾಗ ರುಬ್ಬನ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಬನ್ನಿ ಈಗ ನಾನು ಚಟ್ನಿಗೆ ಏನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಮುಂದೆನೇ. ಇನ್ನು ಜ್ಯೂಸು ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಪುದೀನ ಹಾಕಿದ್ದೀನಿ. ಈಗ ತೆಂಗಿನಕಾಯಿನ ಕಟ್ ಮಾಡಿ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತೆಂಗಿನಕಾಯಿ ನಾನು ಯಾವ್ಯಾವ್ದು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಒಬ್ಬೊಬ್ಬರು ಒಂಥರ ಚಟ್ನಿ ರುಬ್ತಾರೆ ಫ್ರೆಂಡ್ಸ್, ಏನಿಲ್ಲ, ಅವ್ರವ್ರ ಇಷ್ಟ ಅದು ಅಲ್ವಾ. ಸ್ವಲ್ಪನೇ ರುಬ್ಬಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಜಾಸ್ತಿ ಏನಕ್ಕೆ ಅಂತ. ನೋಡಿ ಫ್ರೆಂಡ್ಸ್, ಆಯ್ತು ಅಷ್ಟು. ಸ್ವಲ್ಪ ಶುಂಠಿ ಹಾಕೋಣ. ನೋಡಿ ಫ್ರೆಂಡ್ಸ್, ಶುಂಠಿ ಹಾಕಿದ್ನಾ. ಅದಾದಮೇಲೆ ಉಪ್ಪು ಹಾಕೋಣ. ಉಪ್ಪು ಸ್ವಲ್ಪನೇ ಹಾಕೋಣ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಾನು ಯಾವಾಗಲೂ ಚಟ್ನಿಗೆ ಅವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ತಾರೆ, ನಾನು ಹಾಕ್ತೀನಿ. ನೋಡಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ಮೇಯ್ನ್ ಪಾಯಿಂಟು ಏನೋ ಬಂದಿದೆ, ಸಾರ್ತಾವ್ರೆ ಫ್ರೆಂಡ್ಸ್ ಸ್ವಲ್ಪ. ಅದೇ ಫ್ರೆಂಡ್ಸ್, 10 ರೂಪಾಯಿ 20 ರೂಪಾಯಿಗೆಲ್ಲ ಮಾರ್ತಾರಲ್ಲ, ಅದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಅಷ್ಟು ರೆಡಿ ಮಾಡಿದ್ನಾ. ಒಂದೇ ಒಂದು ಕಡಲೆ ಫ್ರೆಂಡ್ಸ್, ಇಷ್ಟೇ ನಾನು ಚಟ್ನಿಗೆ ಹಾಕೋದು. ಸ್ವಲ್ಪ ನೀರು ಹಾಕೊಳ್ಳಿ. ನಾನೇನು ಇದಕ್ಕೆ ಒಗ್ಗರಣೆ ಹಾಕಲ್ಲ ಫ್ರೆಂಡ್ಸ್. ಇನ್ನು ಒಂದೇ ನಿಮಿಷ, ಜ್ಯೂಸ್ ರೆಡಿಯಾಗಿದೆ. ಸುಮ್ಮನೆ ಅದೊಂದು ಸೌಂಡ್ ಜ್ಯೂಸ್ದು, ಯಾಕಂದ್ರೆ ಅದನ್ನು ನಾನು ಇದರಲ್ಲೇ ಬಿಟ್ಟಿದ್ದೀನಲ್ಲ ಫ್ರೆಂಡ್ಸ್. ಯಾವುದ್ರಲ್ಲಿ ಹೇಳಿ, ಬನ್ನಿ ಜ್ಯೂಸು. ಬನ್ನಿ ಫ್ರೆಂಡ್ಸ್, ಜ್ಯೂಸ್ನ ಕಪ್ಗೆ ಹಾಕೋಣ. ಇನ್ನು ನಾನು ಕುಡ್ದಿಲ್ಲ, ಈಗ ನಾಷ್ಟ ತಿಂದು ಕುಡಿಯೋದು. ನಾನು ಒಂದೇ ಕಪ್ ಮಾಡಿರೋದು ಫ್ರೆಂಡ್ಸ್. ಇವತ್ತು ಬೀಟ್ರೋಟ್ ಕಮ್ಮಿ ಇತ್ತು, ಅದಕ್ಕೆ ಸ್ವಲ್ಪ ನಿಮಗೆ ಕಲರು ಲೈಟ್ ಕಾಣಿಸ್ತಾ ಇರ್ಬೋದು, ನೋಡ್ಕೊಳ್ಳಿ.
1 ಕಪ್ ನೀರು ಹಾಕಿದ್ರೆ ಫ್ರೆಂಡ್ಸ್ ಕರೆಕ್ಟಾಗಿ ನೋಡಿ 3/4 ಜ್ಯೂಸ್ ಆಗುತ್ತೆ. ಕಾಣಿಸ್ತಾ ಇದೆಯಾ? ಇನ್ನೂ ಸ್ವಲ್ಪ ತುಂಬಲಿಲ್ಲ ನೋಡಿ ಪೈಪು. ಇದನ್ನು ಒಂದು ಸೈಡ್ ರೆಡಿ ಮಾಡಿ ಆ ಕಡೆ ಇಡ್ತೀನಿ, ಯಾಕೆಂದರೆ ತಿಂದ ಮೇಲೆ ಕುಡಿಯೋಕ್ಕೆ. ಇನ್ನು ಇದನ್ನು ವಾಶ್ ಮಾಡಬೇಕು. ಅದಾದಮೇಲೆ ಫ್ರೆಂಡ್ಸ್ ಏನು ನಾಷ್ಟ ಮಾಡಿದ್ದೀನಿ ಅಂತ ನಿಮಗೆ ತೋರ್ಸೋಕ್ಕೆ ಬಂದೀನಿ. ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ರಾಗಿ ದೋಸೆ ಫ್ರೆಂಡ್ಸ್. ರಾಗಿ ಹೆಲ್ತ್ಗೆ ತುಂಬಾ ಚೆಂದ, ನಿಮಗೆ ಗೊತ್ತು, ಒಳ್ಳೆಯದು. ಇದಕ್ಕೇನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಮೆಂತ್ಯನ ನೆನೆಸ್ಬಿಟ್ಟು ಆಮೇಲೆ ರುಬ್ಬಿಬಿಟ್ಟು ಅದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ರಾಗಿ ಹಿಟ್ಟನ್ನ ಕಲಿಸಿದ್ರೆ ರಾಗಿ ದೋಸೆ ರೆಡಿ ಆಯಿತಾ ಫ್ರೆಂಡ್ಸ್. ರಾಗಿ ದೋಸೆ ಆಯಿತು, ರೈಸ್ ಆಯಿತು, ಇನ್ನು ಜ್ಯೂಸ್ ಆಯಿತು. ಅದಾದಮೇಲೆ ಫ್ರೆಂಡ್ಸ್ ಸೌತೆಕಾಯಿ ಇವತ್ತು ಸ್ವಲ್ಪನೇ ಒಂದಿತ್ತು ಕಟ್ ಮಾಡಿ ಇಟ್ಟಿದ್ದೀನಿ, ಯಾಕೆ ನೆನ್ನೆ ಸ್ವಲ್ಪ ತಿಂದಿಲ್ಲ, ಕಮ್ಮಿನೇ ತಿಂದಿದ್ದೀವಿ. ಇನ್ನು ಫ್ರೆಂಡ್ಸ್ ನೋಡಿ ಚಟ್ನಿ ರೆಡಿ ಆಯಿತು. ಚಟ್ನಿನ ನಾನು ಇಲ್ಲೇ ಒಂದು ಚಿಕ್ಕ ಪ್ಲೇಟ್ ಹಾಕ್ತೀನಿ, ಯಾಕೆಂದರೆ ಇನ್ನೇನು ಇವಾಗ ಎಲ್ಲರೂ ತಿನ್ನಬೇಕಲ್ಲ. ನೋಡಿ ಫ್ರೆಂಡ್ಸ್ ಟೈಮ್ ಆಲೆ 10:30 ಮೇಲಾಯಿತು. ಈಗ ಚಟ್ನಿ ರುಬ್ಬಿದ್ದೀನಿ ಫ್ರೆಂಡ್ಸ್, ಯಾಕಂದ್ರೆ ನನ್ನ ಮಗಳಿಗೆ ಏನೂ ಉಪವಾಸ ಇಲ್ಲ ಅಂದಲ್ಲ, ಅದಕ್ಕೋಸ್ಕರ ನನ್ನ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ ನಾನು ಮಾಡೋದು. ನೋಡಿ ಫ್ರೆಂಡ್ಸ್ ಆಯಿತು. ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ. ಇನ್ನು ಫ್ರೆಂಡ್ಸ್ ನೋಡಿ ಪಾತ್ರೆ ಒಂದು ಇಲ್ಲ, ಎಲ್ಲನೂ ನಮ್ಮ ಮನೇಲಿ ಆಲ್ರೆಡಿ ವಾಶ್ ಮಾಡಿದ್ದೀನಿ. ನಾನು ವಾಶ್ ಮಾಡಬೇಡ ನಾನೇ ಮಾಡ್ತೀನಿ ಅಂದಿದ್ದು, ಆದರೆ ನಾನು ಅದೇನೋ ಫ್ರೆಂಡ್ಸ್ ಅಡುಗೆ ಮನೆಗೆ ಬಂದರೆ ನಿಮಗೆ ಗೊತ್ತಲ್ಲ, ಚಟ್ನಿ ಆಮೇಲೆ ತೆಳ್ಳಗಾಗ್ಬಿಡುತ್ತೆ ಫ್ರೆಂಡ್ಸ್. ಸಾಕು ಇಷ್ಟೇ, ಈ ನೀರು ಹಾಕೋದು ಬೇಡಿ. ಇನ್ನು ಫ್ರೆಂಡ್ಸ್ ನೋಡಿ 2 ಜಾರ್ ಐತೆ, ಆದರೆ ಫ್ರೆಂಡ್ಸ್ ನಾನು ತೊಳೆದಿರ್ತೀನಿ. ಏನು ಗೊತ್ತಾ, ಲೇಡೀಸ್ಗೆ ಫ್ರೆಂಡ್ಸ್ ಮನೇಲಿ ಪಾತ್ರೆ ಇದ್ದರೆ ಏನೋ ಒಂಥರ, ಮನೆ ಗಲೀಜಿದ್ರೆ ಏನೋ ಒಂಥರ. ನನಗೆ ಅಂತಲ್ಲ ಫ್ರೆಂಡ್ಸ್, ಎಲ್ರಿಗೂ. ಒಂದು ನಿಮಿಷ ಫ್ರೆಂಡ್ಸ್, ಇದೇನೋ ಕಾಯಿ, ಇದೊಂದು ಕಾಯಿ ಮೇಲಿತ್ತೇನ ಫ್ರೆಂಡ್ಸ್ ನೋಡಿ, ಅದು ರುಬ್ಬುವಾಗ ನುರಿದಿಲ್ಲ. ನೋಡಿ ಫ್ರೆಂಡ್ಸ್ ಇಷ್ಟೇ ಚಟ್ನಿ ಸಾಕು ನಮಗೆ, ಜಾಸ್ತಿ ಚಟ್ನಿ ಏನು ಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಚಟ್ನಿ ರೆಡಿ ಆಯಿತು. ಅಯ್ಯೋ ಸ್ವಲ್ಪ ಖಾರ ಆಗೈತೆ ಫ್ರೆಂಡ್ಸ್, ಯಾಕಂದರೆ 2 ಮೆಣಸಿಕಾಯಿ ಹಾಕ್ಬಿಟ್ನಾ. ಆದರೆ ಈ ಚಟ್ನಿ ನನ್ನ ಮಗಳಿಗೇನು ಖಾರ ಆಗೋಲ್ಲ, ನನಗೆ ಸ್ವಲ್ಪ ಖಾರ ಆಯಿತು, ಏನು ಮಾಡೋಂಗಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ಅಡುಗೆ ರಾಗಿ ದೋಸೆ, ಚಟ್ನಿ ಮತ್ತು ರೈಸು ಎಲ್ಲನೂ ತೋರಿಸಿದ್ದೀನಿ ಫ್ರೆಂಡ್ಸ್. ಡೈಲಿ ಏನು ಮಾಡೋದು ನಾಷ್ಟನ, ಯಾವುದಾದ್ರೂ ಒಂದು ತಿನ್ನಲೇಬೇಕಲ್ಲ. ಈಗ ಫ್ರೆಂಡ್ಸ್ ನಾನು ಸರ್ವ್ ಮಾಡ್ಕೊತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಈ ತಟ್ಟೆ ನಾನು ಪಟಾಕಿ ಕಾರ್ಡಲ್ಲಿ ತಂದಿದ್ದು ಅಂತ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ನೋಡಿ ಚಟ್ನಿ ನಾನು ಸ್ವಲ್ಪನೇ ಹಾಕೋತೀನಿ, ಯಾಕೆಂದರೆ ಫ್ರೆಂಡ್ಸ್ ಖಾರ ಇದೆಯಲ್ಲ, ಖಾರ ಜಾಸ್ತಿ ನಾನು ತಿನ್ನೋಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು 2 ದೋಸೆ ಆವಾಗ ಸ್ವಲ್ಪ ತುಪ್ಪದಲ್ಲಿ ತಿಂದಿದ್ದೀನಿ ಫ್ರೆಂಡ್ಸ್, ಉಪ್ಪಿನಕಾಯಿ ತುಪ್ಪದಲ್ಲಿ ತಿಂದಿದ್ದೆ. ನೋಡಿ ಫ್ರೆಂಡ್ಸ್, ನಾನು ತಿನ್ನೋಕ್ಕೆ ಚಟ್ನಿ ಮತ್ತು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕೋಣ. ನೋಡಿ ಫ್ರೆಂಡ್ಸ್ ತುಪ್ಪ. ಈಗ ನಾನು ನಾಷ್ಟ ಮಾಡೋಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಇನ್ನು 2 ಪಾತ್ರೆ ಇದೆ, ತೊಳೆದ್ರೆ ನಂದು ಕೆಲಸನೂ ಮುಗೀತು. ಸಿಂಪಲ್ ನಾಷ್ಟನೂ ರೆಡಿ ಆಯಿತು. ಇನ್ನು ಫ್ರೆಂಡ್ಸ್ ಚಟ್ನಿ ಅಂತೂ ಹಂಗೆ ತಿಂದರೆ ಎಷ್ಟು ಖಾರನೋ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನನಗೆ ಖಾರ ಆಗಿದೆ ಫ್ರೆಂಡ್ಸ್. ನನ್ನ ಮಗಳಿಗೆ ಮಾತ್ರ ಇವತ್ತು ಸೂಪರ್ ಆಗೈತೆ, ಚೆನ್ನಾಗೈತೆ ಅಂತ ತಿಂತಾಳೆ. ನನಗೆ ಸ್ವಲ್ಪ ಖಾರನೇ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ತುಪ್ಪದ ಜೊತೆ ತಿಂತಾಯಿದ್ದೀನಿ. ಆ ಟೇಸ್ಟ್ ಹೇಗಿರುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ಸ್ವಲ್ಪ ಖಾರ ಕಮ್ಮಿ ಇದೆ ಫ್ರೆಂಡ್ಸ್. ಇದುವರೆಗೂ ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಬಾಯ್.